ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಗೊಂದು ಹೆಲ್ಪ್ ಕೇಳಿದ್ದೆ. ಗೈಸ್ ಅನ್ನೋದು ಬಿಟ್ಟು ಬೇರೆ ಯಾವ ವರ್ಡ್ನ ಯೂಸ್ ಮಾಡಲಿ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಸೊ ತುಂಬ ದಿನ ಆಗಿತ್ತು ನಾನು ಪಾರ್ಕ್ ಏನೋ ಕ್ಲಿಪ್ಪಿಂಗ್ಸ್ ಹಾಕಿ. ಸೊ ಇವಾಗ ಸೆಕೆ ಬೇರೆ ಇದೆ ಸಖತ್ತು. ಸ್ವಲ್ಪ ಲೇಟ್ ಆಗ್ಬಿಟ್ರು ಪಾರ್ಕಿಗೆ ಹೋಗೋಕ್ಕೆ ಆಗದೇ ಇಲ್ಲ. ಅಕಸ್ಮಾತ್ ಹೋದ್ರೂ ಸಹ ಬಿಸಿಲಿಗಂತೂ ಒಂದು ರೌಂಡ್ ಕೂಡ ಪಾರ್ಕಲ್ಲಿ ವಾಕ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಇರುತ್ತೆ ಗೈಸ್. ಸಾಕಾಗೋಗುತ್ತೆ, ಬೇಗ ಸುಸ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಂದರೆ ಈ ಸಮ್ಮರಲ್ಲಿ ಬೇಗ ಸ್ವೆಟಿಂಗ್ ಕೂಡ ಆಗುತ್ತೆ. ಬೆಳಿಗ್ಗೆ ಹೊರಟಾಗ ಒಂದು ಸ್ವಲ್ಪ ಚಳಿ ಥರ ಇರುತ್ತೆ, ಅದಕ್ಕೆ ಪುಲೋವರ್ ಅದು ಇದು ಹಾಕ್ಕೊಬಿಡ್ತೀವ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ರೌಂಡ್ ಬರೋಷ್ಟರಲ್ಲೇ ಸೆಕೆ ಆಗಿಬಿಡುತ್ತೆ. ಸ್ವಲ್ಪ ಬೇಗ ಹೋದ್ರೇ ಸರಿ. ಈಗೀಗಂತೂ ಎದ್ದೇಳೋಕ್ಕೆ ಆಗ್ತಿಲ್ಲ ಗೈಸ್, ಆ ಥರ ಆಗಿಬಿಟ್ಟಿದೆ. ಮಧ್ಯೆ ಸ್ಕಿಪ್ ಆಗ್ತಿದೆ ಪಾರ್ಕಿಗೆ ಹೋಗೋದು. ಮನೆಯಲ್ಲೇ ಜುಂಬಾ ಮಾಡ್ತೀನಿ ಅಥವಾ ಮನೆಯಲ್ಲೇ ವಾಕ್ ಮಾಡ್ತೀನಿ ಸಮ್ಟೈಮ್ಸ್. ಬಿಕಾಸ್ ವರ್ಕು ಇರುತ್ತಲ್ಲ, ಸೊ ಅದ್ರ ಮೇಲೆ ನೋಡಿಕೊಂಡು ಎದ್ದೇಳೋದು ಮಲಗೋದು ವೇರಿ ಆಗುತ್ತೆ. ಬಟ್ ದಟ್ಸ್ ಓಕೆ. ಬಟ್ ಹೋಗೋದಿದ್ರೆ ಸಮ್ಮರಲ್ಲಂತೂ ಸ್ವಲ್ಪ ಬೇಗ ಹೋಗಬೇಕು. ವಿಂಟರಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯಾಕೆ ಹೇಳಿ ಬೆಳಗ್ಗೆ ಚಳಿ ಇರುತ್ತೆ ಸಿಕ್ಕಾಪಟ್ಟೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೋಳಕ್ಕೂ ಆಗಲ್ಲ, ಎದ್ದು ಹೋದ್ರೂ ಒಂಥರ ನಿದ್ದೆನಲ್ಲಿರ್ತೀವಿ. ಸೊ ಹಾಗಾಗಿ ವಿಂಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗಬೇಕು, ಸಮ್ಮರಲ್ಲಿ ಸ್ವಲ್ಪ ಬೇಗ ಹೋಗಬೇಕು, ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಬಂದಮೇಲೆ ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಾಳುಗಳು ಮೊಳಕೆ ಬಂದಿತ್ತು, ಸ್ವಲ್ಪ ಬಂದಿದೆ ಪರವಾಗಿಲ್ಲ. ಸೊ ಅದನ್ನೇ ತಿಂದಿದ್ದಾಯಿತು, ಸ್ಪ್ರೌಟ್ಸ್ ಮಾಡ್ಕೊಂಡು ತಿಂಡಿಗೆ. ಆ್ಯಂಡ್ ಇದು ನೈಟ್ ಗೈಸ್, ಅಕ್ಕ ಬಾವ ಗೋಬಿ ನೂಡಲ್ಸ್ ಇಷ್ಟ ನನಗೆ, ಸೊ ಅದು ಹೇಳಿದ್ದೆ ತಂದಿದ್ರು. ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಕೂಡ ತಂದಿದ್ರು, ಅದನ್ನು ತಿಂದಿದ್ದಾಯಿತು. ಆ್ಯಂಡ್ ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ. ಕಲ್ಲಂಗಡಿ ಹಣ್ಣು ತಂದೆ ಆ್ಯಂಡ್ ಚಿಕನ್ ತಂದಿದ್ದೀನಿ, ಓಕೆನಾ. ಆ್ಯಂಡ್ ಇದು ಫಿಶ್ ಗೈಸ್, ಪಾಂಫ್ರೆಟ್ ಫಿಶ್ಶು ಸಾಂಬಾರಿಗೆ ಒಳ್ಳೆ ರುಚಿ ಇರುತ್ತೆ. ಸೆಕೆ ಅಲ್ವಾ, ಮಸ್ಕ್ ಮೆಲನ್ ತಂದೆ, ಅನಾನಸ್ ತಂದೆ. ಆ್ಯಂಡ್ ಈ ಬಿಸ್ಕೆಟ್ ಚೆನ್ನಾಗಿರುತ್ತೆ ಅಂತಿರ್ತಾರೆ, ಟ್ರೈ ಮಾಡೋಣ ಅಂತ ತಂದಿದ್ದೀನಿ ಫಸ್ಟ್ ಟೈಮು. ನೋಡೋಣ, ಚೆನ್ನಾಗಿದೆ ನಿಮಗೂ ಹೇಳ್ತೀನಿ, ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ಆ್ಯಂಡ್ ದೆನ್ ಇದು ಇಂಪೋರ್ಟೆಡ್ ಆರೆಂಜಸ್ ಆ್ಯಂಡ್ ಸಪೋಟ, ಇಷ್ಟು ತೊಗೊಬಂದಿದ್ದೀನಿ ಗೈಸ್. ಆ್ಯಂಡ್ ದೆನ್ ಎಗ್. ಈಗ ರೀಸ್ಟಾಕ್ ಮಾಡ್ಕೊಬಿಟ್ರೆ ಒಂದು ಸಮಾಧಾನ, ಮತ್ತೆ ಹೋಗೋದಿರಲ್ಲ. ಸೊ ದಿಸ್ ಇಸ್ ಇಟ್ ಗೈಸ್. ಮೊನ್ನೆ ಅನಾನಸ್ ಕಟ್ ಮಾಡಿ ಇದೆಲ್ಲ ನೋವು ಬಂದಿತ್ತು, ಇವಾಗ ಸ್ವಲ್ಪ ಸರಿ ಹೋಯ್ತು. ಮತ್ತೆ ತಂದಿದ್ದೀನಿ, ನೋವು ಕಡಿಮೆ ಆಯ್ತಲ್ಲ ಅವಾಗ ತೊಗೊಬರೋದು. ಮತ್ತೆ ಇವಾಗ ಇದನ್ನು ಕಟ್ ಮಾಡಬೇಕು. ನೋಡೋಣ ಇವತ್ತು ನೋವು ಬರುತ್ತಾ ಅಥವಾ ಇಲ್ವಾ ಅಂತ. ಇಲ್ಲೊಂಥರ ಜಾಯಿಂಟ್ ಹತ್ರ ಗೈಸ್, ಇಲ್ಲಿ ಒಂಥರ ಪೇಯ್ನ್ ಬರುತ್ತೆ, ಗಟ್ಟಿ ಇರುತ್ತಲ್ಲ ಹಾಗಾಗಿ. ನೋಡಿ ಈ ಥರ ಗರಗಸ ಚಾಕ್ ಇರುತ್ತಲ್ಲ, ಈ ಥರದಲ್ಲಿ ಕಟ್ ಮಾಡಬೇಕು. ಸಾಫ್ಟ್ ಎಡ್ಜಿನ ಹತ್ರ ಚಾಕ್ಗಳ ಕಟ್ ಮಾಡಿದ್ರೆ ಆಗಲ್ಲ ಇದಕ್ಕೆ. ಮೊನ್ನೆ ಇದು ಪೈನಾಪಲ್ನ ಉಪ್ಪು ಖಾರ ಜೊತೆ ತಿಂತಿರೋದು ನೋಡಿದಾಗ ಸಖತ್ತು ಬಾಯಲ್ಲಿ ನೀರು ಬಂದುಬಿಡ್ತು. ಅದಕ್ಕೋಸ್ಕರ ಉಪ್ಪು ಖಾರ ಕಲಿಸ್ಕೊಂಡು ಪೈನಾಪಲ್ನ ತಿಂದೆ. ಪರವಾಗಿಲ್ಲ, ಉಪ್ಪು ಹಾಕ್ಕೊಂಡು ತಿಂದ್ರೆ ಇಷ್ಟ ಉಪ್ಪು ಖಾರದಕ್ಕಿಂತ. ಸೊ ದ್ಯಾಟ್ಸ್ ಇಟ್ ಗೈಸ್, ಇಟ್ ಈಸ್ ಸಿಂಪಲ್ ಮಿನಿ ವ್ಲಾಗ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ, ಮರಿಬೇಡಿ ಗೈಸ್. ಟೇಕ್ ಕೇರ್, ಬಾಯ್ ಆಲ್.